ಹಾರಿ ಹೋಗುತ್ತಿರುವ ಕಪ್ಪನೆ ಪುಕ್ಕಗಳ ಕೋಳಿ ಹುಂಜವನ್ನು ಹಿಡಿದುಕೊಳ್ಳಬೇಕು ಎಂದು ಅನಾಮಿಕ ಆ ಹುಂಜದ ಹಿಂದೆ ಓಡುತ್ತಾ ಬೇಡಿಕೊಳ್ಳುತ್ತಾ, ನಿನಗೆ ಕೈ ಮುಗಿತೀನಿ, ಸ್ವಲ್ಪ ಸಿಕ್ಕೆ, ನಮ್ಮಮ್ಮ ಅಲ್ಲ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೆ, ನಿನ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಗೋಡಂಬಿ, ಪಿಸ್ತಾ, ಬಾದಾಮಿ ಕೊಡ್ತೀನಿ, ನಿಲ್ಲೆ, ನಿನ್ಗೆ ಕೈ ಮುಗಿತೀನಿ, ನನ್ನಿಂದ ತಪ್ಪಿಸ್ಕೊಂಡು ಓಡಿ ಹೋದೆ ಅಂತ ನಮ್ಮ ಅತ್ತೆಗೆ ತಿಳಿತು ಅಂತಂದ್ರೆ ಎಂದು ಕೇಳುತ್ತಾ ಇದ್ದರೆ, ನನಗೇನು ಸಂಬಂಧವಿಲ್ಲ ಅನ್ನೋ ಹಾಗೆ ಆ ಕೋಳಿ ಹುಂಜ ಗಟ್ಟಿಯಾಗಿ ಕೂಗುತ್ತಾ ಓಡ್ತಾ ಇರ್ತೆ. ಅನಾಮಿಕ ಕೂಡ ಕೋಳಿ ಹುಂಜದ ಹಿಂದೆ ಓಡುತ್ತಾ, ನನ್ ದುಃಖನ ಅರ್ಥ ಮಾಡ್ಕೊಳ್ಳೆ, ಬಜಾರಿಗೆ ಹೋದ ನಮ್ಮತ್ತೆ ಶಾರದಾ ತಿರುಗಿ ಮನೆಗೆ ಬರುವ ವೇಳೆಯಾಗಿದೆ, ಇಷ್ಟರೊಳಗೆ ನಾವು ಮನೆಗೆ ಹೋಗ್ಬೇಕು, ನಾನು ಕಿಚನ್ ಅಲ್ಲಿ ಇರ್ಬೇಕು, ನೀನು ದೊಡ್ಡ ಬುಟ್ಟಿ ಕೆಳಗಿರ್ಬೇಕು, ಇಲ್ಲ ಅಂದ್ರೆ ನಮ್ಮಿಬ್ಬರಿಗೆ ಮಾಮೂಲಾಗಿರಲ್ಲ ಎಂದು ಅನಾಮಿಕ ಅನ್ನುತ್ತಲೇ ಸಡನ್ ಆಗಿ ಕಪ್ಪನೆ ಪುಕ್ಕಗಳ ಕೋಳಿ ನಿಂತು ಬಿಡುತ್ತೆ. ಅದನ್ನು ನೋಡಿ ಅನಾಮಿಕ ಕೂಡ ನಿಲ್ಲುತ್ತಾಳೆ. ಕೋಳಿ ಹುಂಜ ತನ್ನ ಮಾತನ್ನು ಕೇಳ್ಕೊತಾ ಇದ್ದಾಳೆ ಅಂತ ಅನಾಮಿಕ ಉಸಿರೆಳೆದುಕೊಳ್ತಾಳೆ. ಆದ್ರೆ ಆ ಕೋಳಿ ಹುಂಜ ಹುಷಾರಾಗಿ ತನಗೇನು ಆಗಿಲ್ಲ ಅನ್ನೋ ಹಾಗೆ ಒಂದು ಕೂಗು ಹಾಕಿ ಮತ್ತೆ ಓಡಲಿಕ್ಕೆ ಶುರು ಮಾಡುತ್ತೆ. ಅನಾಮಿಕ ಮತ್ತಷ್ಟು ವೇಗವಾಗಿ ಓಡಿ ಆ ಕಪ್ಪನೆ ಕೋಳಿಯನ್ನು ಹಿಡಿದುಕೊಳ್ಳಬೇಕು ಅಂತ ನೋಡುತ್ತಾಳೆ. ಅಷ್ಟೇ, ಕೋಳಿ ಹುಂಜ ಮೇಲಕ್ಕೆ ಎಗರುತ್ತದೆ. ಅನಾಮಿಕ ಧಡಿ ಇಲ್ಲಂತ ನೆಲದ ಮೇಲೆ ಬೀಳ್ತಾಳೆ. ಅವಳ ವಾರಗಿತ್ತಿ ಭಾವನ ಗಾಳಿಯಲ್ಲಿ ಎಗರಿ ಕೋಳಿ ಹುಂಜವನ್ನು ಹಿಡಿದುಕೊಂಡು ಸಕ್ರಮವಾಗಿ ನೆಲದ ಮೇಲೆ ನಿಲ್ಲುತ್ತಾಳೆ. ಹೇಳಕ್ಕ, ನಾನು ಕಪ್ಪನೆ ಕೋಳಿ ಹುಂಜನ ಹಿಡಿದಿದ್ದೀನಿ ಎಂದು ಹೇಳುತ್ತಾಳೆ. ಕೆಳಗೆ ಬಿದ್ದ ಅನಾಮಿಕ ಎದ್ದು ನಿಂತುಕೊಂಡು ಭಾವನ ಹಿಡಿದುಕೊಂಡ ಕಪ್ಪನೆ ಕೋಳಿ ಹುಂಜವನ್ನು ಕೋಪದಿಂದ ನೋಡುತ್ತಾ, ಏನೇ ಆ ನೋಟ, ನಿನ್ನ ಕಣ್ಣು ಕಿತ್ತು ಬಿಡ್ತೀನಿ. ಅಕ್ಕ, ಹಾಗೆ ಬೈಬೇಡ್ವೆ, ಅದಕ್ಕೇನಾದ್ರೂ ಕೋಪ ಬಂದ್ರೆ ಮತ್ತೆ ತಪ್ಪಿಸ್ಕೊಂಡು ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಕಳ್ಳ ಮುಖ, ಮುಷ್ಟಿ ಬಿಗಿದು ಒಂದು ತಲೆ ಮೇಲೆ ಕೊಟ್ಟೆ ಅಂದ್ರೆ ಭೂಚಕ್ರದ ಹಾಗೆ ಗಿರಗಿರ ತಿರುತ್ಯ. ಹೇಗೆ ನೋಡ್ತಾ ಇದ್ದಾಳೆ ನೋಡು, ನನ್ನನ್ನು ಕೆಳಗ್ ಬೀಳಿಸ್ತೀಯಲ್ಲ, ನಿನಗೆ ಫುಡ್ ಕೊಡುವಾಗ ನೋಡ್ತೀನಿ ಎಂದು ಅನ್ನುತ್ತಾ ಇದ್ರೆ ಕಪ್ಪನೆ ಕೋಳಿ ಹುಂಜ ಅದೊಂಥರ ನೋಡುತ್ತಾ ಗಟ್ಟಿಯಾಗಿ ಕೊಕ್ಕೋ ಅಂತ ಕೂಗುತ್ತೆ. ಈಗ ನಿನ್ನ ಕೂಗಿಗೆ ನಾನೇನು ಭಯಪಡಲ್ಲ, ನೀನು ನನ್ನ ತಂಗಿ ಕೈಯಲ್ಲಿದ್ಯಾ, ತಪ್ಪಿಸ್ಕೊಳ್ಳಲ್ಲ, ನಮಗೆ ದೂರವಾಗಿ ಓಡಿ ಹೋಗಕ್ಕಾಗಲ್ಲ, ಬಾ ತಂಗಿ ಎಂದು ಅನಾಮಿಕ ಭಾವನ ಸೇರಿ ಮನೆಗೆ ಬರುತ್ತಾರೆ. ಅತ್ತೆ ಶಾರದಾ ಮನೆ ಹೊರಗೆ ನಿಂತ್ಕೊಂಡು ಕಪ್ಪನೆ ಕೋಳಿ ಜೊತೆ ಬಂದ ವಾರಗಿತ್ತಿಯರನ್ನು ಕೋಪದಿಂದ ನೋಡುತ್ತಾಳೆ. ಎಷ್ಟು ಹೇಳಿದ್ರು ಕೇಳ್ತಾಳೆ, ಕೋಳಿ ಪಂದ್ಯಕ್ಕೆ ಹೋಗಿದ್ರಿ ಅನ್ನೋ ಮಾತು. ನನ್ನ ಮುಖಕ್ಕೆ ಕೋಳಿ ಪಂದ್ಯ ಒಂದೇ ಕಡಿಮೆ ಆಗಿದೆ ಅತ್ತೆ, ಮತ್ತೆ ಕಪ್ಪನೆ ಕೋಳಿನ ತಗೊಂಡು ಇಬ್ರು ಎಲ್ಲಿಗೆ ಹೋಗಿದ್ರಿ ಸೊಸೆ ಅಂದ್ರೆ? ಇದಕ್ಕೆ ಫುಡ್ ಕೊಡ್ಬೇಕು ಅನ್ನೋ ಗಾಬರಿಯಿಂದ ಅಕ್ಕ ಬುಟ್ಟಿಯನ್ನು ಪೂರ್ತಿಯಾಗಿ ತೆಗೆದ್ಲು. ಅಷ್ಟೇ, ಈ ಕಪ್ಪನೆ ಕೋಳಿ ತಪ್ಪಿಸ್ಕೊಂಡು ಹಾರಿ ಹೋಯ್ತು. ಇಬ್ಬರು ಹೋಗಿ ಹಿಡ್ಕೊಂಡು ಬರ್ತಾ ಇದ್ರೆ ತಾವು ನಮ್ಮನ್ನ ನೋಡಿದ್ದೀರಾ ಅಷ್ಟೇ ಅತ್ತೆ. ಇಲ್ಲಿ ನೋಡಿ ಸೊಸೆ ಅಂದ್ರೆ, ಕೋಳಿ ಪಂದ್ಯ ಅಂದ್ರೆ ಎಲ್ಲಿಗೂ ಹೋಗ್ಬೇಡಿ, ಪೊಲೀಸ್ ಅವರು ನಿಗಾ ಹೆಚ್ಚಾಗಿಟ್ಟಿದ್ದಾರೆ, ಸೈಲೆಂಟ್ ಆಗಿ ಬಂದು ಹಿಡ್ಕೊಂಡು ಹೋಗ್ತಾರಂತೆ, ಆ ನಂತರ ನಿಮ್ಮಿಷ್ಟ, ನಾನು ಮಾತ್ರ ನಿಮ್ಮನ್ನ ಕಾಪಾಡಲ್ಲ ಎಂದು ಹೇಳಿ ಮನೆಯೊಳಗೆ ಹೋಗುತ್ತಾಳೆ. ಅಕ್ಕ, ನಮ್ಮತ್ತೆ ಏನು ಕೋಳಿ ಪಂದ್ಯ ಬೇಡ ಅಂತಾಳೆ? ಅತ್ತೆ ಅಲ್ವಾ ತಂಗಿ, ಹಾಗೆ ಅಂತಾಳೆ. ಕೋಳಿ ಪಂದ್ಯಕ್ಕಾಗಿನೇ ಅಲ್ವಾ ನಮ್ಮ ಹತ್ರ ಇರುವ ಕಪ್ಪನೆ ಬಿಳಿಯ ಕೋಳಿಗಳನ್ನ ಬಲವಾಗಿ ತಯಾರು ಮಾಡಿದೀವಿ. ಈಗ ಅತ್ತೆ ಬೇಡ ಅಂದ್ರೆ ಮಾತ್ರ ಸುಮ್ನಿರ್ತೀವ? ನಾವು ಮಾಡಬೇಕಾಗಿದ್ದು ನಾವೇ ಮಾಡ್ತೀವಿ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಹೋಗುತ್ತಾರೆ. ಆ ದಿನ ರಾತ್ರಿ 10 ದಾಟುತ್ತದೆ. ವಾರಗಿತ್ತಿಯರು ನಿಧಾನವಾಗಿ ಹಾಲ್ಗೆ ಬರ್ತಾರೆ. ಅಕ್ಕ, ಏನಕ್ಕಾದ್ರೂ ಒಳ್ಳೇದು, ಅತ್ತೆಯವರು ಮಲಗಿದ್ದಾರೋ ಇಲ್ವೋ ನೋಡೋಣ. ಅಗತ್ಯವಿಲ್ಲ ತಂಗಿ, ಚಳಿಗಾಲ ಅಲ್ವಾ, ಮಲಗೆ ಇರ್ತಾರೆ. ನೀನ್ ಹೇಳೋದು ಕೂಡ ನಿಜನೇ ಅಕ್ಕ, ಮೊದಲೇ ಚಳಿಗಾಲ, ಮೇಲಾಗಿ ದೊಡ್ಡವರು ಫುಲ್ ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚಿಗೆ ಮಲಗಿರ್ತಾರೆ. ಇನ್ನು ನನ್ ಗಂಡ ಮೈದನ ಕಣ್ಣಿಗೆ ಕಾವಲಾಗಿ ಮಲ್ಕೋಬೇಕು ಅಂತ ಹೊಲದತ್ರ ಹೋಗಿದ್ದಾರೆ. ಇದೇ ಒಳ್ಳೆ ಸಮಯ, ನಿಧಾನವಾಗಿ ಕೋಳಿಗಳನ್ನ ತಗೊಂಡು ಕೊಬ್ಬರಿ ತೋಟದಲ್ಲಿ ರಹಸ್ಯವಾಗಿ ನಡೀತಾ ಇರುವ ಕೋಳಿ ಪಂದ್ಯಕ್ಕೆ ಹೋಗೋಣ, 5 ಲಕ್ಷ ಗೆಲ್ಲೋಣ, ಬಾರಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯ ಬಾಗಿಲು ತೆಗೆದು ನೋಡುತ್ತಾರೆ. ಮನೆ ಮುಂದೆ ಶಾರದಾ ದಂಪತಿಗಳು ಚಳಿಗೆ ಬೆಂಕಿ ಹಾಕಿಕೊಂಡು ಕೂತಿರುತ್ತಾರೆ. ಅದನ್ನು ನೋಡಿ ವಾರಗಿತ್ತಿಯರು ಗಾಬರಿಯಿಂದ ಬಾಗಿಲು ಗಟ್ಟಿಯಾಗಿ ಮುಚ್ಚುತ್ತಾರೆ. ಆ ಶಬ್ದವನ್ನು ಕೇಳಿ, ಸೊಸೆ ಅಂದ್ರೆ ಮಾಡಿದ ಪ್ರಯತ್ನ ಸಾಕು, ಹೋಗಿ ಮಲ್ಕೊಳ್ಳಿ, ಬೆಳಗಾದ್ರೆ ಭೋಗಿ ಹಬ್ಬ, ತುಂಬಾ ಕೆಲಸವಿದೆ, ಹೋಗಿ ಹೋಗಿ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ. ಆ ಮಾತನ್ನು ಕೇಳಿ ಅನಾಮಿಕ ಭಾವನ ಅಯೋಮಯದಿಂದ ಮುಖ ನೋಡ್ಕೋತಾರೆ. ಅಕ್ಕ, ಅತ್ತೆ ನಮ್ಮನ್ನ ನೋಡ್ಬಿಟ್ಟಿದ್ದಾರೆ. ಏನು ಆಗಲ್ಲ ತಂಗಿ, ನಮ್ಮ ಅತ್ತೆಗೆ ತಲೆ ಇಲ್ಲ, ಮನೆ ಮುಂದೆ ಇಬ್ರು ಚಳಿಗೆ ಬೆಂಕಿ ಹಾಕೊಂಡು ಕೂತ್ರೆ ನಾವು ಮನೆ ಹಿಂದಿನ ಬಾಗಿಲಿಂದ ಹೋಗೋಣ, ಬಾ ತಂಗಿ. ಈ ರಾತ್ರಿಗೆ ರಹಸ್ಯವಾಗಿ ಕೊಬ್ಬರಿ ತೋಟದಲ್ಲಿ ನಡೀತಾ ಇರುವ ಕೋಳಿ ಪಂದ್ಯವನ್ನು ನಾವು ಗೆದ್ಬಿಟ್ಟು 5 ಲಕ್ಷ ಸಂಪಾದಿಸಬೇಕು. ನಮ್ಮತ್ತೆ ನಮ್ಮನ್ನ ಕೋಳಿ ಪಂದ್ಯದ ಹತ್ರ ಹೋಗೋದಕ್ಕೆ ಬಿಡದೆ ಪಕ್ಕ ಪ್ಲಾನ್ ಮಾಡಿದಾನೆ ಅನ್ಸುತ್ತೆ ಅಕ್ಕ. ಅದು ಕೂಡ ನೋಡೋಣ ತಂಗಿ ಎಂದು ಇಬ್ಬರು ಮನೆ ಹಿಂದಿರುವ ಬಾಗಿಲು ತೆಗೆಯುತ್ತಾರೆ. ಅವರ ಗಂಡಂದಿರು ರಮೇಶ್, ವಿನೋದರು ಅಲ್ಲಿ ಚಳಿಗೆ ಬೆಂಕಿ ಹಾಕಿಕೊಂಡು ಮಂಚದಲ್ಲಿ ಮಲಗಿದ್ದು ಕಾಣಿಸುತ್ತದೆ. ಅವರನ್ನು ನೋಡಿ ಅನಾಮಿಕ ಭಾವನ ಆಶ್ಚರ್ಯ ಹೋಗುತ್ತಾರೆ. ಇಷ್ಟು ಮೋಸನ ಅಕ್ಕ, ಹೊಲದ ಹತ್ರ ಇರುವ ಬೆಳೆಗಾಗಿ ಕಾವಲಾಗಿ ಮಲ್ಕೋಬೇಕು ಅಂತ ಹೇಳಿ ಹೋಗಿದ್ದಾರೆ, ತೀರ ನೋಡಿದ್ರೆ ಹೀಗೆ ಮನೆ ಹಿಂದೆನೆ ಮಲಗಿದ್ದಾರೆ.
ಇದೆಲ್ಲ ನಾವು ಕೋಳಿ ಪಂದ್ಯಕ್ಕೆ ಹೋಗದೇ ಇರೋ ಹಾಗೆ ಅಡ್ಡಪಡಿಸುವ ಪ್ರಯತ್ನ ತಂಗಿ. ಮತ್ತೆ ಏನ್ ಮಾಡೋಣ ಅಕ್ಕ? ತಂಗಿ, ಆ ಅಣ್ಣ ತಮ್ಮಂದಿರನ್ನು ನೋಡು, ಇಬ್ರು ಹಾಯಾಗಿ ಮಲಗಿದ್ದಾರೆ. ಇದೇ ಒಳ್ಳೆ ಸಮಯ, ಬಾಬಾ ಎಂದುಕೊಂಡು ಇಬ್ಬರು ನಿಧಾನವಾಗಿ ಆ ಬಾಗಿಲಿಂದ ಹೊರಗೆ ಬರುತ್ತಾರೆ. ಕೋಳಿಯ ಬುಟ್ಟಿ ಕೆಳಗಡೆ ಇರುವ ಕಪ್ಪನೆಯ ಬಿಳಿಯ ಹುಂಜಗಳನ್ನು ಹಿಡಿದುಕೊಂಡು ರನ್ನಿಂಗ್ ಶುರು ಮಾಡುತ್ತಾರೆ. ಮನೆಯ ಮುಂದಿರುವ ಶಾರದ ದಂಪತಿಗಳು ನೋಡುತ್ತಾರೆ, ಆದ್ರೆ ಅವರನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಶಾರದಾ, ನಮ್ಮನೆ ಸೊಸೆಂದ್ರಿಬ್ರು ಓಡೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ ರೀ? ಈಗ ನೋಡಿ. ಹೀಗೆ ಓಡಿ ಹೋದವರು ಹಾಗೆ ಹಿಂದೆ ತಿರುಗಿ ಬರ್ತಾರೆ ಎಂದು ಒಂದು ವಿಸಲ್ನ ಪ್ರಸಾದನಿಗೆ ಕೊಡುತ್ತಾಳೆ. ಇಬ್ಬರು ವಿಸಿಲ್ಸ್ ಅನ್ನು ಬಾಯಲ್ಲಿಟ್ಕೊಂಡು ಗಟ್ಟಿಯಾಗಿ ಊದುತ್ತಾರೆ. ಅಷ್ಟೇ, ಬಂದಿದ್ದು ಪೊಲೀಸ್ನವರೇ ಏನೋ ಅಂತ ಅಂದುಕೊಂಡು ಅನಾಮಿಕ ಭಾವನ ಹಿಡಿದುಕೊಂಡು ಕೋಳಿ ಜೊತೆ ಮನೆಗೆ ತಿರುಗಿ ಬರುತ್ತಾರೆ. ಆಯಾಸ ಪಡುತ್ತಾ ಅತ್ತೆನ ಮಾವನನ್ನ ನೋಡುತ್ತಾರೆ. ಶಾರದಾ ಪ್ರಸಾದರು ನಗುತ್ತಾ ವಿಸಿಲ್ಸ್ ನ ತೋರಿಸುತ್ತಾರೆ. ನಗುತ್ತಾ ರಮೇಶ್ ವಿನೋದರು ಅವರ ಹತ್ರಕ್ಕೆ ಬರ್ತಾರೆ. ಅನಾಮಿಕ ಭಾವನ ಕೋಪದಿಂದ ನೋಡ್ತಾರೆ. ಇಲ್ಲ ಅಂದ್ರೆ ನಮಗೆ ತಿಳಿದ ಹಾಗೆ ಕೋಳಿ ಪಂದ್ಯಕ್ಕೆ ಹೋಗ್ಬೇಕು ಅಂತ ನೋಡಿದ್ದು ಸಾಕು ಸೊಸೆಂದ್ರೆ, ಹೋಗಿ ಕೋಳಿನ ಬುಟ್ಟಿ ಕೆಳಗಿಟ್ಟು ಮಲಗಿ. ನಾಳೆ ಬೋಗಿ ಹಬ್ಬ, ನಮಗೆ ತುಂಬಾ ಕೆಲಸವಿದೆ. ಅದಲ್ಲತ್ತೆ, ಕೋಳಿ ಪಂದ್ಯಕ್ಕಾಗಿ ನಮ್ಮ ಹತ್ತಿರ ಇರುವ ಈ ಕೋಳಿಗಳಿಗೆ ಬಲವಾದ ಗೋಡಂಬಿ, ಪಿಸ್ತಾ, ಬಾದಾಮಿ ಕೊಟ್ಟಿದ್ದೀವಿ. ಈಗ ಕೋಳಿ ಪಂದ್ಯ ಬೇಡ ಅಂತಂದ್ರೆ ಹೇಗೆ ಹೇಳಿ? ಹೌದು ಅತ್ತೆ, ನಮ್ಮ ಕೋಳಿಗಳನ್ನ ನೋಡ್ತೀರಲ್ಲ ಎಷ್ಟು ಬಲವಾಗಿ ಆರೋಗ್ಯವಾಗಿದೆಯೋ. ಕೋಳಿ ಪಂದ್ಯದಲ್ಲಿ ಖಚಿತವಾಗಿ ನಮ್ಮ ಕೋಳಿ ಗೆಲ್ಲುತ್ತೆ ಅತ್ತೆ. ಚಾಲೆಂಜ್ ಮಾಡಿದ ರತ್ನಮ್ಮನ ಬಗ್ಗೆ ಆಲೋಚಿಸೋದಿಲ್ವಾ ಅತ್ತೆ? ನಿಜ ಹೇಳ ಸೊಸೆಂದ್ರೆ, ಈ ಕೋಳಿ ಪಂದ್ಯಗಳನ್ನ ಗೆದ್ದು ಕೋಳಿ ಪಂದ್ಯ ಇಷ್ಟೇ ಅಂತ ಅನ್ನುವ ಅಭಿಪ್ರಾಯಕ್ಕೆ ಬಂದಿದ್ದೀರಾ. ಅದಲ್ಲದೆ ಈ ಕೋಳಿ ಪಂದ್ಯದಲ್ಲಿ ಗೆದ್ದವ ನಮಗೆ ಸಂಕ್ರಾಂತಿ ಸಂತೋಷಕರವಾದ ಹಬ್ಬ. ಅದೇ ಒಂದು ವೇಳೆ ಸೋತವರಿಗೆ ಈ ಸಂಕ್ರಾಂತಿ ಹಬ್ಬ ದುಃಖಕರವಾದ ಹಬ್ಬವಾಗುತ್ತೆ. ಹಬ್ಬ ಅಂದ್ರೇನೆ ಎಲ್ರೂ ಸಂತೋಷವಾಗಿ ಕಲಿತು ಬೆರೆತು ಆಡುವ ಹಬ್ಬ. ಅದಕ್ಕೆ ಸೊಸೆಂದ್ರೆ, ನಾನು ಈ ಕೋಳಿ ಪಂದ್ಯ ಬೇಡ ಅಂತ ಇದ್ದೀನಿ. ನಿಮ್ಮನ್ನ ಅಲ್ಲಿಗೆ ಹೋಗದೆ ಬೇಡ ಅಂತ ಅಡ್ಡ ಮಾಡಿದ್ದದಕ್ಕೆ ಎಂದು ಅತ್ತೆ ಶಾರದೆ ಹೇಳಿದ ಮಾತಿನಲ್ಲಿರುವ ನಿಜವನ್ನು ಸೊಸೆಂದರು ಗ್ರಹಿಸುತ್ತಾರೆ. ಕೋಳಿ ಪಂದ್ಯ ಅನ್ನುವುದು ಎರಡು ಕೋಳಿಗಳ ಮಧ್ಯೆ ನಡೆಯುವ ಕ್ರೀಡೆ ಸೊಸೆಂದ್ರೆ. ಬೇಕು ಅಂತಂದ್ರೆ ನಮಗಿರುವ ಎರಡು ಕೋಳಿಗಳ ಮಧ್ಯೆ ನಾಳೆ ಬೆಳಿಗ್ಗೆ ಪೈಪೋಟಿ ಇಡೋಣ. ಗೆದ್ರು ಸೋತ್ರು ನಾವೇ. ಆದ್ರಿಂದ ಈ ವಿಷಯವನ್ನ ಮರ್ತು ಹೋಗಿ ಬೋಗಿ ಹಬ್ಬ ಮಾಡ್ಕೋಬಹುದು. ಸರಿಯತ್ತೆ ಎಂದು ವಾರಗಿತ್ತಿಯರು ಅನಾಮಿಕ ಭಾವನ ಕೋಳಿಗಳನ್ನು ಬುಟ್ಟಿಯ ಕೆಳಗೆ ಇಟ್ಟು ಬಂದು ಚಳಿಗೆ ಬಿಸಿ ಕಾಯಿಸ್ಕೊತಾ ಇರ್ತಾರೆ. ಅತ್ತೆ, ಬೋಗಿ ಹಬ್ಬದ ಬಗ್ಗೆ ಹೇಳಿ, ನಿದ್ರೆ ಬರ್ತಾ ಇಲ್ಲ. ಸರಿ ಸೊಸೆಂದ್ರೆ, ಬೋಗಿ ಹಬ್ಬವನ್ನು ಸಂಕ್ರಾಂತಿಯಲ್ಲಿ ಮೊದಲ ದಿನವಾಗಿ ಹಳೆಯದನ್ನು ಬಿಟ್ಟು ಹೊಸ ಜೀವನವನ್ನು ಪ್ರಾರಂಭಿಸುವ ಹಬ್ಬವಾಗಿ ನಡೆಸ್ತೀವಿ. ಶಾರದಾ ಹೇಳ್ತಾ ಇದ್ರೆ ಅನಾಮಿಕ ಭಾವನ ಕೇಳಿಸ್ಕೊತಾ ಇರ್ತಾರೆ. ಬೋಗಿ ಹಬ್ಬದ ದಿನ ಬೆಳಗ್ಗೆನೆ ಎದ್ದು ಮನೆ ಮುಂದೆ ಬೋಗಿ ಬೆಂಕಿನ ಹಾಕ್ತಿವಿ. ಈ ಬೆಂಕಿ ಯಾಕೆ ಹಾಕ್ತಾರೆ ಅತ್ತೆ? ಮನೆಯಲ್ಲಿರುವ ಹಳೆ ವಸ್ತುಗಳನ್ನ, ಕಸವನ್ನ ಆ ಬೋಗಿ ಬೆಂಕಿಯಲ್ಲಿ ಹಾಕಿ ಕಾಯಿಸ್ತೀವಿ. ಇದು ಹಳೆ ಕಷ್ಟಗಳನ್ನ, ಕೆಟ್ಟದನ್ನ ಸುಟ್ಟು ಹೊಸ ಜೀವನವನ್ನು ಪ್ರಾರಂಭಿಸುವ ಸಂಕೇತ ಅಂತ ಕೂಡ ಭಾವಿಸುತ್ತಾ ಇರ್ತೀವಿ. ಅಷ್ಟೇ ಅಲ್ಲಮ್ಮ, ಚಳಿಗಾಲದ ಕೊನೆಯಲ್ಲಿ ಬರುವ ಬಿಸಿಗಾಗಿ, ಬರುತ್ತಿರುವ ಹೊಸ ಕಾಲಕ್ಕಾಗಿ ಈ ಬೋಗಿ ಬೆಂಕಿಯನ್ನು ಹಾಕುತ್ತೀವಿ. ಮತ್ತೆ ಬೋಗಿ ಹಣ್ಣು ಹಾಕೋದಂದ್ರೆ ಏನತ್ತೆ? ಬೋಗಿ ಬೆಂಕಿ ಹಾಕಿದ ನಂತರ ಮನೆಯನ್ನು ಶುಭ್ರ ಮಾಡಿ ಬಾಗಿಲಲ್ಲಿ ಅಕ್ಕಿ ಹಿಟ್ಟಿನಿಂದ ಅಂದವಾದ ರಂಗೋಲಿಯನ್ನ ಹಾಕಬೇಕು. ಅದನ್ನ ಹೂವು, ಅರಿಶಿನ, ಕುಂಕುಮದ ಜೊತೆ ಅಂದವಾಗಿ ಅಲಂಕರಿಸುತ್ತಾರೆ. ಹೊಸ ಬಟ್ಟೆಗಳನ್ನು ಹಾಕಿಕೊಂಡ ನಂತರ ಆಗ ಬೋರೆ ಹಣ್ಣು, ನಾಣ್ಯಗಳು, ಹೂವಿನ ದಳಗಳು, ಕಬ್ಬಿನ ಚೂರು ಹಾಕ್ತಾರೆ ಅಲ್ವತ್ತೆ? ನೀನ್ ಹೇಳಿದ್ದು ನಿಜನೇ ಸೊಸೆ, ಆದ್ರೆ ಯಾರ ಮೇಲೆ ಹಾಕ್ತಾರೆ ಅನ್ನೋದು ಹೇಳಿಲ್ಲ. ಇನ್ಯಾರ ಮೇಲೆ ಹಾಕ್ತಾರೆ ಅತ್ತೆ? ಮನೆ ಸೊಸೆಂದ್ರ ಮೇಲೆ ಅಲ್ವಾ? ಅಲ್ಲ ಚಿಕ್ಕ ಸೊಸೆ, ಮಕ್ಕಳ ಮೇಲೆ ಸುರಿತಾರೆ. ಹಾಗೆ ಬೋರಿ ಹಣ್ಣನ್ನ ಯಾಕೆ ಹಾಕ್ಬೇಕು ಮಾವಯ್ಯ? ಏಕೆಂದರೆ ಸೊಸೆ ಅಂದ್ರೆ ಇದು ಕೆಟ್ಟ ದೃಷ್ಟಿಯನ್ನು ತೊಲಗಿಸಿ ಮಕ್ಕಳಿಗೆ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು ಕೊಡುತ್ತದೆ ಅನ್ನುವ ನಂಬಿಕೆ. ಆ ನಂಬಿಕೆಯಿಂದಲೇ ಮಕ್ಕಳ ಮೇಲೆ ಬೋರಿ ಹಣ್ಣು ಹಾಕುತ್ತಾರೆ. ಸೊಸೆ ಅಂದ್ರೆ ಬೋಗಿ ಹಬ್ಬದ ಪ್ರಾಮುಖ್ಯತೆ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ಇದು ಹಳೆಯ ಅಭ್ಯಾಸವನ್ನು ಬಿಟ್ಟು ಹೊಸ ಆಸೆಯಿಂದ ಜೀವನವನ್ನು ಪ್ರಾರಂಭಿಸುವ ಹಬ್ಬ. ಒಳ್ಳೆ ಹಬ್ಬಕ್ಕೆ ಸಂಕೇತ. ವಾವತ್ತೆ, ಬೋಗಿ ಬಗ್ಗೆ ಸರಿಯಾಗಿ ಹೇಳಿದ್ರಿ. ಸರಿ ಸರಿ, ಅತ್ತೆ ಸಸ್ಯರು ಬೋಗಿ ಬಗ್ಗೆ ಮಾತನಾಡಿದ್ದು ಸಾಕು, ಇನ್ ಹೋಗಿ ಮಲ್ಕೊಳ್ಳೋಣ ಬನ್ನಿ. ಹೌದು ಸಸ್ಯಂದ್ರೆ, ನಾಳೆ ನಾವು ಬೋಗಿ ಹಬ್ಬವನ್ನು ಮಾಡಬೇಕು ಬನ್ನಿ ಎಂದು ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಇನ್ನು ಮಾರನೇ ದಿನ ಬೋಗಿ ಹಬ್ಬ. ಬೆಳಗಿನ ಜಾವದಲ್ಲಿ ಶಾರದಾ, ವಾರಗಿತ್ತಿಯರಿಬ್ಬರು ನಿದ್ರೆಯಿಂದ ಎದ್ದು ಮನೆಯಲ್ಲಿರುವ ಹಳೆ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮನೆ ಮುಂದೆ ಬೋಗಿ ಬೆಂಕಿಯನ್ನು ಹಾಕುತ್ತಾರೆ. ಆ ನಂತರ ಮನೆಯನ್ನು ಅಂದವಾಗಿ ತೋರಣಗಳಿಂದ, ಹೂಗಳಿಂದ ಅಲಂಕರಿಸುತ್ತಾರೆ. ಮನೆಯ ಮುಂದೆ ರಂಗುಗಳಿಂದ ಅಂದವಾದ ದೊಡ್ಡ ರಂಗೋಲಿ ಹಾಕಿ ಗುಬ್ಬೆಮ್ಮಳನ್ನು ಇಡುತ್ತಾರೆ.
ಆ ನಂತರ ಮನೆ ಮುಂದೆ ವಿನೋದದಿಂದ ಎಲ್ಲರೂ ನೋಡುತ್ತಾ ಇರುವಾಗ ವಾರಗಿತ್ತಿಯರು ಅನಾಮಿಕಾ ಭಾವನರ ಮಧ್ಯ ಕೋಳಿಗಳ ಪಂದ್ಯವನ್ನು ಶಾರದಾ ನಿರ್ವಹಿಸುತ್ತಾಳೆ. ಭಾವನಳ ಬಿಳಿಯ ಕೋಳಿ ಹುಂಜ ಗೆಲ್ಲುತ್ತದೆ. ಹಾಗೆ ಅತ್ತೆ ಶಾರದಾ ಭೋಗಿ ದಿನ ವಾರಗಿತ್ತಿಯರ ಕೋಳಿಗಳ ಪಂದ್ಯವನ್ನು ಸಂತೋಷವಾಗಿ ತೀರಿಸುತ್ತಾಳೆ. ಎಲ್ರೂ ಗಮ್ ಅಂತ ಅಡ್ಗೆ ಮಾಡ್ಕೊಂಡು ತಿಂತಾರೆ. ಪ್ರೇಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಪ್ಪ ನೀವು ಹೇಳ್ತಾ ಇರೋದು? ಹುಡುಗ ಇಲ್ಲದೆ ಹುಡುಗನ್ ನೋಡೋದೇನು? ಅದು ಅವರ ಆಚಾರವಂತೆ ತಾಯಿ. ಮದುವೆಯಾದ 36 ಗಂಟೆಯ ನಂತರವೇ ಹುಡುಗ ಹುಡುಗಿ ಮುಖ ನೋಡ್ಬೇಕಂತೆ. ಒಂದ್ ವೇಳೆ ಆಗ ಅವನಿಗೆ ನಾನು ಹಿಡಿಸದೇ ಇದ್ರೆ? ಹಿಡಿಸಿದ್ರು ಹಿಡಿಸದೇ ಇದ್ರು ಇಷ್ಟದಿಂದಲೇ ಸಂಸಾರ ಮಾಡ್ಬೇಕು. ಕಡೆವರೆಗೂ ಕಲೆತು ಬೆರೆತು ಇರಬೇಕು. ಕಷ್ಟ ನಷ್ಟಗಳನ್ನ ಹಂಚ್ಕೋಬೇಕು. ಇನ್ನು ಮತ್ತೊಂದ್ ದಾರಿ ಇಲ್ಲ ತಾಯಿ. ಇದೆಲ್ಲಿ ಆಚಾರಪ್ಪ? ನಾನು ಯಾವತ್ತೂ ಕೇಳಲೇ ಇಲ್ಲ. ಇದು ಟೊಮೊಟೊ ವಂಶದವರ ಆಚಾರ ಅಂತೆ ತಾಯಿ. ನೀನು ಈ ಕಾಲದ ಹುಡುಗಿಯಾಗಿದ್ದರಿಂದ ನಿನಗೆ ಇಂಥ ಆಚಾರಗಳು ಏನು ಗೊತ್ತಿಲ್ಲ. ನಾವು ಈ ಹಳೆ ಕಾಲದ ಮನುಷ್ಯರು. ನಮ್ಗೆ ಈ ಟೊಮೊಟೊ ವಂಶದ ಬಗ್ಗೆ ಇಂಥ ಆಚಾರಗಳ ಬಗ್ಗೆ ಮುಂದೆ ಗೊತ್ತು. ನನ್ಗೇನ್ ಕಡಿಮೆ ಅಂತ ಇಂಥ ಸಂಬಂಧ ತಗೊಂಬಂದಿದ್ದೀರಿ ಅಪ್ಪ? ನಿನಗೇನು ತಾಯಿ? ಚಂದನದ ಗೊಂಬೆ, ಬಂಗಾರದ ಗೊಂಬೆ, ಮುತ್ತಿನ ಹಾರ. ಅಷ್ಟೇನಾ? ಹಸು ಮೇಯೋ ಹುಲ್ಲು, ಬಾವಿಯೊಳಗಿನ ಕಪ್ಪೆ, ನೀರಿನ ಡ್ರಮ್ಮಿಗೆ ಹಿಡಿಯೋ ಪಾಚಿ, ಮುಳ್ಳಿನ ಮರದ ಚಕ್ಕೆ, ಸರ್ಕಾರಿ ಗಿಡದ ಮುಳ್ಳು ಅಂತ ಕೂಡ ಹೇಳಿ. ನೋಡಪ್ಪ ಅಮ್ಮ. ಇಲ್ಲಾಂದ್ರೆ ಏನ್ ತಾಯಿ? ಮಗಳ ಮೇಲೆ ಪ್ರೇಮದಿಂದ ಅದೇನೋ ಹೇಳೋದು, ಅಪ್ಪನ ಮೇಲೆ ಇಷ್ಟದಿಂದ ನೀನು ಉಬ್ಬಿ ಹೋಗೋದು. ಸಾಕು ನಿಲ್ಲಿಸ್ರಿ. ಮೊದ್ಲು ಹುಡುಗಿನ ನೋಡಕ್ಕೆ ಬರ್ತಾ ಇರುವ ಶಾರದಮ್ಮ ಅವರು ಎಲ್ಲಿವರೆಗೆ ಬಂದ್ರು ಅಂತ ಕೇಳ್ಕೊಳ್ಳಿ. ಅದಲ್ಲಮ್ಮ, ಮದುವೆ ಆದ 36 ಗಂಟೆ ನಂತರ ಆ ಹುಡುಗಿಗೆ ನಾನು ಹಿಡಿಸದೇ ಇದ್ರೆ ಇಬ್ಬರೂ ಕಷ್ಟಪಡ್ಬೇಕಲ್ಲ. ಹೀಗೆ ನೋಡುತ್ತಾ ಈ ಹುಡುಗನ ಫೋಟೋ ನೋಡಿ ನೀನು ಹಿಡಿಸಿದ್ದೀನಿ ಅಂತ ಹೇಳಿದ್ದಕ್ಕೆ ಅಲ್ವಾ ಅವ್ರನ್ನ ಮದುವೆಗೆ ನೋಡೋದಕ್ಕೆ ಬಾ ಅಂತ ಹೇಳಿದ್ದು. ಈಗ ಏನೋ ನನಗೆ ಹುಡುಗ ಹಿಡಿಸಿದ್ದಾನೆ, ನಾನು ಅವರಿಗೆ ಹಿಡಿಸದೇ ಇದ್ರೆ? ಯಾರ ಕರ್ಮಕ್ಕೆ ಯಾರು ಜವಾಬ್ದಾರಿ ತಾಯಿ? ಮೊದ್ಲು ಅವ್ರನ್ನ ಬರೋದಕ್ ಬಿಡು. ನಿನ್ನ ನೋಡಿದ ಮೇಲೆ ನಿನ್ನ ಕೋತಿ ಮುಖದ ಹುಡುಗಿ ಹಿಡಿಸಿದೆ ಅಂತ ಹೇಳ್ತಾರ, ಹಿಡಿಸಿಲ್ಲ ಅಂತ ಹೇಳ್ತಾರ? ಏನೋ ಒಂದು ತಿಳಿದು ಹೋಗುತ್ತಲ್ಲ. ಅವ್ರಿಗೆ ನಾನು ಹಿಡಿಸಿದ್ರೆ ನಾವೇ ಅದೃಷ್ಟವಂತರು. ಅಂದ್ರೆ ಏನಮ್ಮ ನೀನ್ ಅನ್ನೋದು ಎಂದು ಅನಾಮಿಕಾ ಅಳುಮುಖವಿಡುತ್ತಾಳೆ. ಇನ್ನು ಮದುವೆ ಮಗ ರಮೇಶನ ಮನೆಯಲ್ಲಿ ಇದೆಲ್ಲಿ ಆಚಾರಪ್ಪ? ಅರೇ, ಇದು ನಮ್ಮ ಟೊಮೊಟೊ ಮನೆಯವರ ಆಚಾರ ಕಣೋ. ಕೆಲಸಕ್ಕೆ ಬಾರದ ಆಚಾರ. ಯಾವ ತಲೆ ಕೆಟ್ಟ ಮುದ್ಕ ಇಟ್ಟಿದ್ದಾನೋ ಏನೋ ಎಂದು ರಮೇಶ್ ಕೋಪದಿಂದ ಅನ್ನುತ್ತಾ ಇರುವಾಗ ಪ್ರಸಾದ್ ಸೇರ್ಕೊಂಡು, ಕಣ್ಣು ಹೋಗುತ್ತೆ ಕಣೋ, ಕೆನೆ ಹುಡ್ಕೋ. ಹಾಗೆ ಬೈಬೇಡ. ಇಂಥ ಆಚಾರ ಇಟ್ಟಿದ್ದು ನಿನ್ನ ಮುತ್ತಾತನವರ ತಾತ. ಅಬ್ಬೋ, ಏನ್ ಹೆಸರು? ನಮ್ಮ ಮುತ್ತಾತನವರ ತಾತನ ಹೆಸರು ಪೆಂಟಯ್ಯ. ಏನು ಪೆಂಟಯ್ಯನ? ಹೌದು ಮಗನೇ, ಪೆಂಟಯ್ಯ. ಆ ಕಾಲದಲ್ಲಿ ಟಮಾಟ ಪೆಂಟಯ್ಯ ಬರ್ತಾ ಇದ್ರೆ ಟೊಮಾಟೋದಿಂದ ಹೊಡಿತಾ ಇದ್ರ, ಇಲ್ಲ ಅಂದ್ರೆ ಸಗಣಿಯಿಂದ ಹೊಡಿತಾ ಇದ್ರ? ಕೆಟ್ಟ ಜೋಕ್ ಸಾಕದೆ ಹೊಲದತ್ರ ಹೋಗಿ ಕೂಲಿಯವರು ಕಳೆ ಸರಿಯಾಗಿ ತೆಗಿತಾ ಇದ್ದಾರ ಅಲ್ವಾ ನೋಡು, ಹೋಗು. ಅದಲ್ಲ ಅಪ್ಪ, ನನಗೆ ಹುಡುಗಿನ ನೋಡ್ಬೇಕು ಅಂತ ಇದ್ದಾಗ ನಾನೇ ಅಲ್ವಾ ಹುಡುಗಿನ ನೋಡ್ಬೇಕು? ನನಗಲ್ವಾ ಹುಡುಗಿ ಹಿಡಿಸ್ಬೇಕು? ಇಲ್ಲಿ ನೋಡು ಮಗನೇ, ನಿನಗಾಗಿ ನಾವು ಇಷ್ಟು ವರ್ಷದಿಂದ ಬರ್ತಾ ಇರುವ ನಮ್ಮ ಟೊಮೊಟೊ ವಂಶದ ಆಚಾರವನ್ನು ಈಗ ನಾನು ಗಂಗೆಯಲ್ಲಿ ಬಿಡಲ್ಲ. ಈಗ ನಾನು ಹೇಗೆ ಕಾಪಾಡ್ಕೊಂಡಿದ್ದೀನೋ ನೀನು ಕೂಡ ನಮ್ಮ ವಂಶದ ಆಚಾರವನ್ನು ಹಾಗೆ ಕಾಪಾಡಬೇಕು. ಆಗಲೇ ಮೇಲಿಂದ ನಮ್ಮ ಪೂರ್ವಿಕರು ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ಎಲ್ರು ಒಂದು ಮೀಟಿಂಗ್ ಇಟ್ಕೊಂಡು ಟೊಮೊಟೊ ಅವರ ಮನೆ ಆಚಾರವನ್ನ ಈ ಕಾಲದ ತಂದೆ ಮಗ ಪಾಲಿಸ್ತಾ ಇಲ್ಲ ಅಂತ ಪ್ರೇತಾತ್ಮಗಳಾಗಿ ಬಂದು ನಮ್ಮನ್ ಕೊಯ್ದು ಟೊಮೊಟೊ ಬಜ್ಜಿ ಮಾಡ್ತಾರಪ್ಪ. ಇಲ್ಲಿ ನೋಡು ಮಗನೇ, ನಮ್ಮ ಮನೆ ಆಚಾರನ ನೀನು ಎಷ್ಟು ವ್ಯಂಗ್ಯ ಮಾಡಿ ಆಡಿದ್ರು, ಅವಹೇಳನ ಮಾಡಿದ್ರು, ನಾನು ಮಾತ್ರ ಯಾವ ಗಂಗೆನಲ್ಲೂ ಬೀಳಲ್ಲ. ನಿನ್ನ ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗಲ್ಲ. ನಾನು ನಿಮ್ಮಮ್ಮ ಹೋಗಿ ಹುಡುಗಿನ ನೋಡಿ ಬರ್ತೀವಿ. ನಿಜ ಹೇಳಪ್ಪ, ನೀನು ಕೂಡ ಅಮ್ಮನ ಮದುವೆಯಾಗಿ 36 ಗಂಟೆ ನಂತರನೇ ನೋಡಿದ್ಯಾ? ಹೌದು ಮಗನೇ, ವಧು ಪರೀಕ್ಷೆಗೂ ಹೋಗಿಲ್ಲ, ಮದುವೆನಲ್ಲೂ ನೋಡಿಲ್ಲ. ಮದುವೆಯಾಗಿ 36 ಗಂಟೆಯ ನಂತರ ಮಲಗೋ ರೂಮಲ್ಲೇ ನೋಡ್ದೆ. ನಿಮ್ಮಮ್ಮ ನಾಚಿಕೆ ಪಡೋದು ನನಗಿನ್ನೂ ನೆನಪಿದೆ ಮಗನೇ ಎಂದು ಪ್ರಸಾದ್ ನಾಚಿಕೆ ಪಡ್ತಾ ಇರ್ತಾನೆ. ಅದನ್ನು ನೋಡಲಾರ್ದ ರಮೇಶ್ ಇದೇನ್ ಕರ್ಮ ಅಪ್ಪ ತಂದೆ ಅಂತ ಮುಖ ಬಿಡ್ತಾನೆ. ಆಗ್ಲೇ ಮನೆಯೊಳಗಿಂದ ಅಂದವಾಗಿ ತಯಾರಾದ ಶಾರದಾ ಬರ್ತಾಳೆ. ಮಗ ರಮೇಶ್, ನಿಮ್ಮಪ್ಪ ಅಷ್ಟೆಲ್ಲ ನಾಚಿಕೆ ಪಡ್ತಾ ಇದ್ದಾರೆ ಅಂದ್ರೆ ಮದುವೆ ಆದ 36 ಗಂಟೆ ನಂತರ ನನ್ನ ನೋಡಿದ ವಿಷಯ ಹೇಳ್ತಾ ಇದ್ದಾರಾ? ಅರೆ ವಾ ಅಮ್ಮ, ಅಪ್ಪ ಆ ವಿಷಯನೇ ನೆನೆಸ್ಕೊಂಡು ನಾಚಿಕೆ ಪಡ್ತಾ ಇದ್ದಾನೆ ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ದೆ? ನಮ್ಮ ಮದುವೆಯಾಗಿ 30 ವರ್ಷ ಆಯ್ತಪ್ಪ. ನಿಮ್ಮಪ್ಪ ಯಾವಾಗ ನಗ್ತಾನೆ, ಯಾವಾಗ ಅಳುತ್ತಾನೆ, ಸಂತೋಷದಲ್ಲಿ ಹೇಗಿರ್ತಾನೆ, ದುಃಖದಲ್ಲಿ ಹೇಗಿರ್ತಾನೆ ಅಷ್ಟು ಮಾತ್ರ ತಿಳಿದೇ ಇದ್ರೆ ನಾನು ಹೆಂಡತಿ ಹೇಗಾಗ್ತೀನಿ? ನಮ್ಮ ಮದುವೆ ಬಂಧಕ್ಕೆ ಏನು ಬೆಲೆ ಇರುತ್ತೆ?
ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಪ್ರಸಾದ್ ನಾಚಿಕೆ ಪಡೋದನ್ನ ನಿಲ್ಲಿಸ್ತಾನೆ. ನನಗೂ ನಿಮ್ಮಮ್ಮಂಗೂ ಎರಡು ಇಷ್ಟ ಇರಲ್ಲ ಮಗನೇ. ನಮ್ಮ ಮದುವೆ ಆದ 36 ಗಂಟೆಯ ನಂತರನೇ ನಾನು ನಿನ್ನಮ್ಮನ್ನ ನೋಡಿದ್ದು. ಆಕೆ ಲಕ್ಷ್ಮೀ ದೇವಿಯ ಕಳೆಯಿಂದ ಕಾಣಿಸಿದ್ಲು. ಆ ರೂಪ ಇನ್ನು ನನ್ನ ಕಣ್ಣ ಮುಂದೆನೆ ಕುಣಿತಾ ಇರುತ್ತಪ್ಪ. ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಬ್ಬರು ಬಹಳ ಅನ್ಯೋನ್ಯವಾಗಿ ಇರ್ತಾ ಇದ್ದೀರಾ. ಬಹಳ ಸಂತೋಷ. ಆದ್ರೆ ಈಗ ಕಾಲ ಬದಲಾಗಿದೆ ಅಲ್ಲಪ್ಪ. ಆದ್ರೂ ಕೆಲವು ಪದ್ಧತಿಗಳು ಆಚಾರಗಳು ಬದಲಾಗಿಲ್ಲ ಮಗನೇ. ಅವು ಯಾವಾಗ್ಲೂ ಹಾಗೆ ಇರುತ್ತೆ. ನಮ್ ಜೊತೆ ನೀನು ಎಷ್ಟು ವಾದಿಸಿದ್ರು ಎಂತದ್ದು ಇರೋದಿಲ್ಲ. ನಿನ್ನನ್ನ ಹುಡುಗಿನ ನೋಡಕ್ ಕರ್ಕೊಂಡು ಹೋಗಲ್ಲ. ನೀನು ಹುಡುಗಿನ ನೋಡೋದೂ ಇಲ್ಲ. ನೀನು ನಿನ್ನ ಹೆಂಡತಿನ ನೋಡೋದು ಮದುವೆ ಆಗಿ 36 ಗಂಟೆ ನಂತರನೇ. ನೀನು ಹೊಲಕ್ ಹೋಗು, ನಾನು ನಿನ್ನಪ್ಪ ಹೋಗಿ ನೋಡ್ಕೊಂಡ್ ಬರ್ತೀವಿ ಬನ್ರಿ ಎಂದು ಶಾರದಾ ಪ್ರಸಾದರು ಆಟೋದಲ್ಲಿ ಹುಡುಗಿನ ನೋಡೋದಕ್ಕೆ ಹೋಗುತ್ತಾರೆ. ಇನ್ನು ಮಾಡುವುದಕ್ಕೆ ಏನು ಇಲ್ಲದೆ ರಮೇಶ್ ಕೂಡ ಮನೆಗೆ ಬೀಗ ಹಾಕುತ್ತಾನೆ. ಅಮ್ಮನ್ಕಿಂತ ಮೊದ್ಲೇ ನಾನೇ ಹುಡುಗಿ ಮನೆಗೆ ಹೋಗಿ ಹಲ್ಲಿ ಹಾಗೆ ಯಾವುದೋ ಒಂದು ಮೂಲೆಗೆ ಅಂಟ್ಕೊಂಡು ಹುಡುಗಿನ ನೋಡ್ಬೇಕು. ಇಲ್ಲ ಅಂದ್ರೆ ಮದುವೆ ನಂತರ ಯಾವ ಉಬ್ಬು ಹಲ್ಲಿನ ಹುಡುಗಿನೋ, ಯಾವ ಮೆಳ್ಳೆಗಣ್ಣಿನ ಹುಡುಗಿನೋ, ಕಪ್ಪಗೆ ಇದ್ದು ಅಂದವಾಗಿಲ್ದೇ ಇದ್ರು ಮಾಡೋದಕ್ಕೆ ಏನೂ ಆಗಲ್ಲ, ಕುಯ್ಯೋ ಮೂರು ಅಂದ್ಕೊಳ್ಳೋದು ಬಿಟ್ಟು ಎಂದು ರಮೇಶ್ ಅಂದುಕೊಂಡು ತನ್ನ ಬೈಕ್ ಹತ್ರಕ್ಕೆ ಬರ್ತಾನೆ. ಪಂಚರ್ ಆಗಿದೆ ಅಂತ ನೋಡಿ ಅರ್ಥ ಮಾಡ್ಕೊತಾನೆ. ಅಯ್ಯೋ, ಇದು ಖಚಿತವಾಗಿ ನಮ್ಮ ಅಪ್ಪನ ಕೆಲ್ಸನೇ ಎಂದುಕೊಂಡು ಹೊರಗೆ ಬರುತ್ತಾನೆ. ಸೈಕಲ್ ತುಳಿಯುತ್ತಾ ಹೋಗ್ತಾ ಇರುವ ಫ್ರೆಂಡ್ ಕಾಣಿಸುತ್ತಾನೆ ರಮೇಶನ್ಗೆ. ತಡ ಮಾಡದೆ ಅವನ ಹತ್ರದಿಂದ ಸೈಕಲ್ ತೆಗೆದುಕೊಂಡು ಸ್ಪೀಡ್ ಆಗಿ ತುಳಿಯುತ್ತಾ ಇರ್ತಾನೆ. ಇನ್ನು ಮತ್ತೊಂದು ಕಡೆ ರಾಜಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದರು ಕೂತಿರ್ತಾರೆ. ಸುಜಾತ ಅಂದವಾಗಿ ತಯಾರಾದ ಮಗಳು ಅನಾಮಿಕಳನ್ನು ಕರ್ಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಶಾರದಾ ದಂಪತಿಗಳಿಗೆ ಅನಾಮಿಕ ಬಹಳ ತುಂಬಾ ಹಿಡಿಸ್ತಾಳೆ. ಅದಕ್ಕೆ ಅನಾಮಿಕಾ ನಮಗೆ ತುಂಬಾ ಚೆನ್ನಾಗಿ ಹಿಡಿಸಿದ್ದಾಳೆ, ಒಳಗಡೆ ಕರ್ಕೊಂಡು ಹೋಗು. ಅನಾಮಿಕಳನ್ನು ಕರೆದುಕೊಂಡು ಸುಜಾತ ಒಳಗಡೆಗೆ ಹೋಗುತ್ತಾಳೆ. ರಮೇಶ್ ಸೈಕಲ್ ತುಳಿಯುತ್ತಾ ಹುಡುಗಿಯವರ ಮನೆಗೆ ಬರುತ್ತಾನೆ. ಗೋಡೆ ಮರೆಯಲ್ಲಿ ನಿಂತುಕೊಂಡು ಅನಾಮಿಕಳನ್ನು ನೋಡಬೇಕು ಎಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ. ಅನಾಮಿಕಾ ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ಆಗಲೇ ಆ ಊರಿನವರು ರಮೇಶನ ಹತ್ರಕ್ಕೆ ಬಂದು ಕಳ್ಳ ಅಂತ ಹೊಡೆಯಲಿಕ್ಕೆ ಶುರು ಮಾಡಲಿಕ್ಕೆ ಪ್ರಯತ್ನಿಸಿದಾಗ ರಮೇಶ್ ತಪ್ಪಿಸಿಕೊಂಡು ಸೈಕಲ್ ಅಲ್ಲಿ ಓಡಿ ಹೋಗ್ತಾನೆ. ಶಾರದಾ ದಂಪತಿಗಳು ರಾಜಯ್ಯ ದಂಪತಿಗಳು ಕುಳಿತುಕೊಂಡು ವರದಕ್ಷಿಣೆ ಕಾಣಿಕೆಗಳು ಮಾಡಬೇಕಾದ ಮದುವೆ ವಿಶೇಷದ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ತಂಗಿಯಮ್ಮ, ಭಾವನವ್ರೆ, ನೀವು ಕೇಳಿದ ಹಾಗೆ, ನೀವು ಹೇಳಿದ ಹಾಗೆ ಎಲ್ಲ ಮಾಡ್ತೀವಿ. ಮದುವೆ ಕೂಡ ಅದ್ದೂರಿಯಾಗಿ ಮಾಡ್ತೀವಿ. ನಮ್ಮ ಹುಡುಗಿ ಅನಾಮಿಕಾ ನಿಮ್ಮ ಹುಡುಗ ರಮೇಶನಿಗೆ ಹಿಡಿಸ್ತಾಳಲ್ವಾ? ಇಬ್ಬರು ಸರಿ ಚೆನ್ನಾಗಿ ಸಂಸಾರ ಮಾಡ್ತಾರಲ್ವಾ? ಅಣ್ಣಯ್ಯ, ಅನಾಮಿಕಾ ನಮ್ಮವನಿಗೆ ತುಂಬಾ ಚೆನ್ನಾಗಿ ಹಿಡಿಸ್ತಾಳೆ. ಇಬ್ರು ಚೆನ್ನಾಗಿ ಸಂಸಾರ ಮಾಡ್ತಾರೆ. ನೀವೇನು ಭಯಪಡಬೇಡಿ. ಮದ್ವೆಗೆಲ್ಲ ಸಿದ್ಧ ಮಾಡ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ರಾಜಯ್ಯ ಸುಜಾತರು ಉಸಿರೆಳೆದುಕೊಳ್ಳುತ್ತಾರೆ. ಶಾರದಾ ಪ್ರಸಾದರು ಅಲ್ಲಿಂದ ಹೊರಟು ಬರುತ್ತಾರೆ. ಮನೆ ಹತ್ರ ಬೈಕ್ ಅನ್ನು ನೋಡಿ ತಮ್ಮ ಮಗ ಹೊಲದ ಹತ್ರಕ್ಕೆ ಹೋಗಿದ್ದಾನೆ ಅಂದ್ಕೋತಾರೆ. ಒಂದು ವಾರದ ನಂತರ ಅನಾಮಿಕಾ ರಮೇಶರಿಗೆ ಮದುವೆ ನಡೆಯುತ್ತಿರುವ ದಿನವದು. ಎಲ್ಲರೂ ಬರುತ್ತಾರೆ. ಮದುಮಗಳು ಅನಾಮಿಕಾ ಮದುಮಗ ರಮೇಶನ ಮಧ್ಯೆ ಬಟ್ಟೆಯನ್ನು ಅಡ್ಡವಾಗಿ ಹಿಡಿದಿರ್ತಾರೆ. ಬಟ್ಟೆನ ಅಡ್ಡವಾಗಿ ಹಿಡಿದಿದ್ದಾರೆ ಹೊರತು ತಾಳಿ ಕಟ್ಟುತ್ತಾ ಅನಾಮಿಕಳನ್ನು ನೋಡ್ಬಿಡ್ತೀನಿ ಎಂದು ಸಂತೋಷ ಪಡ್ತಾ ಇರ್ತಾನೆ. ಬಟ್ಟೆ ತೆಗೆಯುತ್ತಾನೆ. ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಳ ಮುಖಕ್ಕೆ ಹೀರೋಯಿನ್ ಫೇಸ್ ಮಾಸ್ಕ್ ಇರುತ್ತೆ. ನಿರಾಸೆಯಿಂದ ತಾಳಿ ಕಟ್ಟುತ್ತಾನೆ. ಅದನ್ನು ನೋಡಿ ಅನಾಮಿಕ ಕೂಡ ನಗುತ್ತಾಳೆ. ರಮೇಶ್ ತಾಳಿ ಕಟ್ಟುವುದು ಬಗ್ಗಿ ನೋಡುತ್ತಾನೆ. ಎಲ್ಲರೂ ಅಕ್ಷತೆ ಹಾಕಿ ಹೊಸ ದಂಪತಿಗಳಿಗೆ ಆಶೀರ್ವದಿಸುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಹೂವಿನಿಂದ ಅಂದವಾಗಿ ಅಲಂಕರಿಸಿದ ಮಂಚದ ಮೇಲೆ ರಮೇಶ್ ಬೆಳ್ಳಿಯ ಪಂಚೆ ಉಟ್ಟುಕೊಂಡು ನಿಂತಿರುತ್ತಾನೆ. ಅವನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಈಗ ನಾನು ಮದುಮಗಳ ಮುಖ ನೋಡ್ಬೇಕು. ಆ ಹುಡುಗಿ ಕೈ ಕಾಲು ಮೆಹಂದಿಯಿಂದ ತುಂಬಾ ಚೆನ್ನಾಗಿದೆ. ಇನ್ನು ಈಗ ಮುಖ ನೋಡ್ಬೇಕು. ಹೇಗಿದ್ದಾಳೋ ಏನೋ ಆ ಹುಡುಗಿ ಮುಖ. ಕೊಳದಲ್ಲಿ ವಿಕಸಿಸುವ ತಾವರೆ ಹೂವಿನ ಹಾಗಿರುತ್ತೋ, ಆಕಾಶದಲ್ಲಿ ಚಂದ್ರಬಿಂಬನ ಹಾಗಿರುತ್ತಾ, ಹೇಗಿರುತ್ತೆ ಹುಡುಗಿ ಮುಖ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಿಳಿಯ ಸೀರೆಯಲ್ಲಿ ಮುಖದ ಮೇಲೆ ಸೆರಗು ಹೊದ್ದುಕೊಂಡು ಹಾಲಿನ ಗ್ಲಾಸ್ ತೆಗೆದುಕೊಂಡು ಆ ರೂಮಿಗೆ ಅನಾಮಿಕಾ ಬರ್ತಾಳೆ. ಹಾಲ್ ತಗೊಳ್ಳಿ. ಹಾಲು ಈಗ್ಲೇ ಬೇಡ. ನನ್ನ ಮದುವೆಗೆ 36 ಗಂಟೆ ಆಯ್ತು. ಈಗ ನಾನು ನಿಮ್ಮ ಟೊಮೊಟೊ ವಂಶದ ಆಚಾರದ ಪ್ರಕಾರ ಈಗ ಮುಖ ನೋಡ್ಬೇಕು ಅಂತ ನೀವು ಬಹಳ ಆಸೆಯಿಂದ ಆತುರತೆಯಿಂದ ಇದ್ದೀರಲ್ವಾ? ಹೌದು ಅನಾಮಿಕಾ. ನಾನು ಹೇಗಿರ್ತೀನಿ ಅಂದ್ಕೊಂಡಿದ್ದೀರಾ? ಹೆಸರಿನ ಹಾಗೆ ಅಂದವಾಗಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಒಂದ್ ವೇಳೆ ಅಂದವಾಗಿಲ್ದಿದ್ರೆ? ನಮ್ಮ ಅಮ್ಮ ಅವರು ನಿಮ್ಮನ್ನು ತಮ್ಮ ಸೊಸೆಯಾಗಿ ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ವಲ್ಲ. ಬನ್ನಿ, ಹೀಗೆ ಬೆಡ್ ಮೇಲೆ ಕೂತ್ಕೊಳ್ಳಿ. ಹಾಗೆ ಇಬ್ಬರು ಬೆಡ್ ಮೇಲೆ ಕೂತ್ಕೋತಾರೆ. ರಮೇಶ್ ನಿಧಾನವಾಗಿ ಅನಾಮಿಕಳ ಮುಖದ ಮೇಲಿನ ಪರದೆಯನ್ನು ಮೇಲೆ ಕೆತ್ತುತ್ತಾನೆ. ಅತಿಲೋಕ ಸುಂದರಿಯಾದಂತ ಅನಾಮಿಕಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ. ಇನ್ನು ಆಗಿನಿಂದ ಇಬ್ಬರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಎಷ್ಟೋ ಆನಂದದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.